ಅಪ್ಪ ಅವ್ವ ಎದ್ದೇಳ್ರಿ ಅಂತ ಆ ಪುಟ್ಟ ಮಕ್ಕಳು ಎದೆ ಬಡಿದುಕೊಂಡು ಅಳುತ್ತಿರುವ ಆಕ್ರಂದನ ನೋಡಿದ್ರೆ ಎಂತವರ ಕಣ್ಣಲ್ಲೂ ರಕ್ತ ಕಣ್ಣೀರು ಬರುತ್ತೆ. ಅಂದ ಹಾಗೆ ಅದು ಆಗಿದ್ದೇನು ಗೊತ್ತಾ? ತಂದೆ ತಾಯಿ ಅಂದ್ರೆ ಆ ಮುಗ್ಧ ಮಕ್ಕಳಿಗೆ ಇಡೀ ಪ್ರಪಂಚ. ಅಂಥದ್ರಲ್ಲಿ ಬೆಳಗ್ಗೆ ಎದ್ದು ಅಮ್ಮ ಅಂತ ಅತ್ತ ಕಂದ ಮಗಳಿಗೆ ಸಂಜೆಯಾಗುವಷ್ಟರಲ್ಲಿ ಅಪ್ಪನೂ ಇಲ್ಲ ಅಂದ್ರೆ ಆ ಪುಟ್ಟ ಜೀವಗಳ ಗತಿ ಏನಾಗಬೇಡ ಹೇಳಿ. ದೇವರಿಗೆ ಕಣ್ಣಿಲ್ಲ, ವಿಧಿ ಇಷ್ಟೊಂದು ಕ್ರೂರಿ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲೆಯ ಅರವಳ್ಳಿ ಗ್ರಾಮದಲ್ಲಿ ನಡೆದ ಆ ಘೋರ ದುರಂತವೇ ಸಾಕ್ಷಿ. 30 ವರ್ಷದ ಮಧುರ ಹಾಗೂ 36 ವರ್ಷದ ಕರೆಪ್ಪ ದಂಪತಿಗಳಿಗೆ 3 ಜನ ಮುದ್ದು ಮಕ್ಕಳು. ಆದ್ರೆ ಮಧುರಾಗೆ ಕಾಡಿದ ಅನಾರೋಗ್ಯ ಆಕೆಯನ್ನ ಪ್ರತಿದಿನ ಹಿಂಡೆ ಹಿಪ್ಪೆ ಹಾಕುತ್ತಿತ್ತು. ನೋವು ತಾಳಲಾರದೆ ಆ ತಾಯಿ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಳು. ಆ 3 ಮಕ್ಕಳಿಗೆ ತಾಯಿಯ ನೆರಳು ಶಾಶ್ವತವಾಗಿ ದೂರವಾಯಿತು. ಆದ್ರೆ ಕಣ್ಣೀರಿನ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಹೆಂಡತಿಯ ಸಾವಿನ ಸುದ್ದಿ ಕೇಳಿ ಆಘಾತಕ್ಕೆ ಒಳಗಾದ ಗಂಡ ಕರೆಪ್ಪನಿಗೆ ದಿಕ್ಕೇ ತೋಚಲಿಲ್ಲ. ಕಣ್ಣೀರಿಡುತ್ತಾ ಆಕೆಯನ್ನ ಕೊನೆಯ ಬಾರಿಗೆ ನೋಡಲು ಗಡಿಬಿಡಿಯಲ್ಲಿ ಬೈಕ್ ಏರಿ ಆಸ್ಪತ್ರೆಗೆ ಹೊರಟ. ಆದ್ರೆ ಅರವಳ್ಳಿ ಕ್ರಾಸ್ ಬಳಿ ಜವರಾಯನ ರೂಪದಲ್ಲಿ ಬಂದ ಕೆಎಸ್ಆರ್ಟಿಸಿ ಬಸ್ ಕರೆಪ್ಪನ ಬೈಕಿಗೆ ಭೀಕರವಾಗಿ ಗುದ್ದಿತು. ಹೆಂಡತಿಯ ಮುಖ ನೋಡಲು ಹೊರಟಿದ್ದ ಗಂಡ ರಕ್ತದ ಮಡವಿನಲ್ಲಿ ಒದ್ದಾಡಿ ರಸ್ತೆಯಲ್ಲೇ ಪ್ರಾಣ ಬಿಟ್ಟ. ಅಯ್ಯೋ ದೇವರೇ! ಒಂದೆಡೆ ಆಸ್ಪತ್ರೆಯ ಬೆಡ್ ಮೇಲೆ ಅಮ್ಮನ ಹೆಣ, ಮತ್ತೊಂದೆಡೆ ನಡು ರಸ್ತೆಯಲ್ಲಿ ಅಪ್ಪನ ಹೆಣ. ಕೇವಲ ಕೆಲವೇ ಗಂಟೆಗಳ ಅಂತರದಲ್ಲಿ ಆ 3 ಮುಗ್ಧ ಕಂದಮಗಳು ಅಕ್ಷರಶಃ ತಬ್ಬಲಿಯಾಗಿ ಬೀದಿಗೆ ಬಿದ್ದಿವೆ. ಅಪ್ಪ ಅವ್ವ ಎದ್ದೇಳ್ರಿ ಅಂತ ಪುಟ್ಟ ಮಕ್ಕಳು ಎದೆ ಬಡಿದುಕೊಂಡು ಅಳುತ್ತಿರುವ ಆಕ್ರಂದನ ನೋಡಿದ್ರೆ ಎಂತವರ ಕಣ್ಣಲ್ಲೂ ರಕ್ತ ಕಣ್ಣೀರು ಬರುತ್ತೆ. ಪಾಪ ಮಕ್ಕಳು ಏನು ತಪ್ಪು ಮಾಡಿದ್ವು? ಅವರ ಕಣ್ಣೀರು ಒರೆಸುವವರು ಯಾರು? ಆ ಪುಟ್ಟ ಜೀವಗಳಿಗೆ ಸಾಂತ್ವನ ಹೇಳಲು ಪದಗಳೇ ಸಾಲುತ್ತಿಲ್ಲ. ವಿಧಿ ಇಷ್ಟೊಂದು ಕ್ರೂರಿ ಆಗಬಾರದಿತ್ತು ಅಲ್ವಾ?